ತಿರುಚಿಟ್ಟಂಬಲಂ. ಗುರುದೇವ, ನನ್ನಲ್ಲೊಂದು ಪ್ರಶ್ನೆ. ಆಧ್ಯಾತ್ಮದಲ್ಲಿ ತುಂಬ ಗೊಂದಲಗಳಿದೆ. ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು, ಅದು ತುಂಬ ಕಷ್ಟ ಆಗ್ತಿದೆ. ಅದು ಅವರವ್ರ ವೈಯಕ್ತಿಕ ಅನುಭವದಿಂದನೂ ಅದಾಗಿರ್ಬೋದು. ಹಾಗಾಗಿ ಆಧ್ಯಾತ್ಮಕ್ಕೆ ನಿಜವಾದ ದಾರಿ ಯಾವುದು? ತಿರುಚಿಟ್ಟಂಬಲಂ. ಶುಭಮಸ್ತು. ಜಯವಾಗಲಿ. ಪ್ರಪಂಚಕ್ಕೆ ಒಳಿತಾಗಲಿ. ಇಷ್ಟೇ ಹೇಳ್ಬೋದು, ಬೇರೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿಚಾರ ಎಂಥದ್ದು, ಆಧ್ಯಾತ್ಮಿಕಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತ. ಮೊದಲು ಆಧ್ಯಾತ್ಮಿಕ ಅಂದರೆ ಏನು ಅಂತೇಳಿ ಅರ್ಥ ಮಾಡಿಕೊಳ್ಬೇಕು. ಆಧ್ಯಾತ್ಮಿಕ ಅಂತೇಳಿ ತನ್ನನ್ನು ತಾನು ತಿಳಿಯುವುದು, ಅಂತರಂಗದ ಪಯಣ. ಅರ್ಥ ಆಯ್ತಲ್ವ? ತನ್ನ ಅಂತರಂಗದ ಪಯಣದಲ್ಲಿ ತನ್ನನ್ನು ತಾನು ತಿಳಿದುಕೊಳ್ಳುವುದು, ತನ್ನನ್ನು ತಾನು ಮರೆಯುವುದು, ನಾನು ಎಂಬ ಭಾವನೆಯನ್ನು ಅಳಿಸುವುದು. ನಾನು ಎಂಬುದು ಇರಲೇಬಾರದು. ನಾನು ಎಂಬುದಿಲ್ಲದೆ ಬದುಕಲಿಕ್ಕೂ ಆಗುವುದೂ ಇಲ್ಲ. ಆ ನಾನು ಎಂಬುದು ಯಾವುದು, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮೊದಲು. ಅದು ತನ್ನನ್ನು ತಾನು ತಿಳಿಯುವಾಗ ನಮಗೆ ಅರ್ಥ ಆಗ್ತದೆ ಆ ನಾನು ಎಂಬುದು ಯಾವುದು ಅಂತೇಳಿ. ಆ ನಾನು ಎಂಬುದು ಯಾವುದು ಅಂತೇಳಿ ಗೊತ್ತಾದ ಮೇಲೆ ಮತ್ತೆ ಸ್ಥಿತಿಯೇ ಬೇರೆ. ಅದಾದ ಮೇಲೆ ಬರುವ ವಿಚಾರವೇ ಜ್ಞಾನ. ಮೊದಲು ಅದನ್ನು ತಿಳಿಬೇಕು. ನಾನು ಯಾರು, ನಾನು ಯಾಕೆ ಹುಟ್ಟಿದ್ದೇನೆ, ನನಗೆ ಯಾಕೆ ಇವರು ಅಪ್ಪ ಅಮ್ಮ ಆಗಿ ಬಂದರು, ನನಗೆ ಯಾಕೆ ಇವರು ಹೆಂಡತಿಯಾಗಿ ಬಂದರು, ನನಗೆ ಯಾಕೆ ಇವರು ಮಕ್ಕಳಾಗಿ ಬಂದರು. ಇಂಥ ವಿಚಾರವನ್ನೆಲ್ಲ ಒಬ್ಬ ಅಧ್ಯಯನ ಮಾಡಬೇಕು. ಇದು ಅಧ್ಯಯನ ಮಾಡೋದು ಯಾವಾಗ? ಎಲ್ಲ ಆಸೆಯನ್ನು ಮುಗಿಸಿ ಮಾಡಬೇಕು. ಆಸೆಯನ್ನು ಮುಗಿಸಿ ಇಂಥ ಅಧ್ಯಯನವನ್ನು ಮಾಡಬೇಕು. ಆಸೆಯನ್ನು ಇಟ್ಟುಕೊಂಡು ಇಂಥ ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ, ಖಂಡಿತವಾಗಿ ಆಗುವುದಿಲ್ಲ. ಆಸೆ ಮುಗಿಸಬೇಕು. ಆಸೆ ಮುಗಿಸಬೇಕಾದ್ರೆ ಏನು ಮಾಡಬೇಕು? ಜೀವನದಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಈ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ಏನಾಗ್ತದೆ? ಒಂದು ದೃಢವಾದ ನಿರ್ಧಾರ ತಗೊಳ್ಳಿಕ್ಕೆ ಆಗ್ತದೆ. ಅರ್ಥ ಆಗ್ತಾ ಹೇಳುದು? ಈ ದೃಢವಾದ ನಿರ್ಧಾರ ತಗೊಳ್ಳುವಾಗ ಆ ನಿರ್ಧಾರದಲ್ಲಿ ನಮಗೆ ಒಂದು ಪರಿಪೂರ್ಣವಾದ ಫಲವನ್ನು ಕಂಡುಕೊಳ್ಳುವಾಗ ನಮಗೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಅದು ನಮ್ಮ ಸಕ್ಸಸ್. ನಾವು ತಗೊಂಡ ನಿರ್ಧಾರ ಸರಿಯಾಗಿತ್ತು. ಮೊದಲು ನಾವು ತಗೊಳ್ಳೋ ನಿರ್ಧಾರ, ಅರ್ಥ ಆಯ್ತಲ್ವ, ಅದು ಸರಿಯಾಗಿರಬೇಕು. ಸರಿಯಾಗಿ ಒಬ್ಬ ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಅವನಿಗೆ ಗೃಹಸ್ಥನಾಗಿ ಜೀವನ ಮಾಡಲಿಕ್ಕೆ ಬಹಳಷ್ಟು ಸುಲಭವಾಗ್ತದೆ. ಬ್ರಹ್ಮಚರ್ಯ ಪಾಲನೆ ಮಾಡದೆ ಯಾವುದ್ಯಾವುದೋ ರೀತಿಯಲ್ಲಿ ತನ್ನ ಯೌವನವನ್ನು ಕಳೆದು ಬಿಟ್ಟು ಅದಾದ ಮೇಲೆ ಮದುವೆ ಆದರೆ ಆ ಮದುವೆಯಲ್ಲಿ, ಆ ದಾಂಪತ್ಯ ಜೀವನದಲ್ಲಿ ಅನೇಕ ರೀತಿಯ ದುಃಖಗಳನ್ನು ಕಂಡುಕೊಳ್ಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಗೊತ್ತಿರುವುದಿಲ್ಲ. ಇದರಲ್ಲಿ ಬೇಕಾದಷ್ಟಿದೆ, ಸೂಕ್ಷ್ಮವಾಗಿ ಹೇಳೋದಷ್ಟೇ. ಅರ್ಥ ಆಗ್ತಾ ಹೇಳೋದು ಒಂದು ವಿಚಾರ. ಅದಾದ ಮೇಲೆ ಗೃಹಸ್ಥನಾದ ಮೇಲೆ ಆ ಗೃಹಸ್ಥ ಆಶ್ರಮದಲ್ಲಿ ಕೊನೆಯ ಕೆಲವು ವರ್ಷಗಳು ಯಾವ ರೀತಿ ಹೋಗ್ತದೆ ಗೊತ್ತಾ? ಒಂದು ವೈರಾಗ್ಯದಲ್ಲಿ ಹೋಗ್ತದೆ. ವೈರಾಗ್ಯ ಬರಬೇಕು. ನನ್ನದು ಮುಗಿಯಿತು, ಇನ್ನು ಮೇಲೆ ನನ್ನ ಕೆಲಸ ಇಲ್ಲಿಲ್ಲ, ನನ್ನ ಜವಾಬ್ದಾರಿಯನ್ನೆಲ್ಲ, ನನ್ನ ಒಂದು ರೆಸ್ಪಾನ್ಸಿಬಿಲಿಟಿಯನ್ನೆಲ್ಲ ನನ್ನ ಮಕ್ಕಳಿಗೆ ಒಪ್ಪಡಿಸಿ ಬಿಟ್ಟು ನಾನು ಯಾವುದೋ ಒಂದು ರೀತಿಯಲ್ಲಿ ಗುರುವಿನ ಸೇವೆ ಮಾಡಲಿಕ್ಕೆ, ಅರ್ಥ ಆಗ್ತಾ ಇರೋದು, ವಾನಪ್ರಸ್ಥ ಅಂದರೆ ಗುರುವಿನ ಸೇವೆ. ಇಲ್ಲ ಇದ್ದರೆ ಕ್ಷೇತ್ರ ಎಲ್ಲ ಹೋಗಿ ಜೀವನವನ್ನು ಮಾಡೋದು. ಕ್ಷೇತ್ರಗಳಿಗೆಲ್ಲ ಹೋಗಿ ಅಲ್ಲಿ ಇದ್ದುಕೊಂಡು, ಯಾವುದೋ ಒಂದು ದೇವಸ್ಥಾನದಲ್ಲಿ ಇದ್ದುಕೊಂಡು ಅಲ್ಲಿ ಒಂದು ಸೇವೆ ಮಾಡಿ, ಯಾವುದೋ ಒಂದು ರೀತಿಯಲ್ಲಿ ಅಲ್ಲಿ ಕೊಟ್ಟ ಪ್ರಸಾದವನ್ನು ಊಟ ಮಾಡಿಕೊಂಡು ಅದೇ ರೀತಿ ಮುಂದೆ ಹೋಗ್ತಾನೆ ಇರೋದು. ಅದಕ್ಕೆ ಏನು ಹೇಳ್ತಾರೆ? ತೀರ್ಥಯಾತ್ರೆ. ಅರ್ಥ ಆಯ್ತಲ್ವ? ತನ್ನ ಜೀವನದಲ್ಲಿ ಮಾಡಿದ ಎಲ್ಲ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ಹುಡುಕಿಕೊಂಡು ಹೋಗುವುದು. ಒಂದು ಕಡೆ ಅದು ಪರಿಪೂರ್ಣ ಆದರೆ ಅಲ್ಲಿ ಸಂತೋಷವಾಗಿ ಶಿವೈಕ್ಯವಾಗುವುದು.
ಅರ್ಥ ಆಗ್ತಾ ಇರೋದು? ಒಂದು ವೇಳೆ ವಾನಪ್ರಸ್ಥದಲ್ಲಿ ಗುರು ಸಿಕ್ಕಿ ಆ ಗುರುವಿನ ಸೇವೆ ಮಾಡಿ, ಅರ್ಥ ಆಗ್ತಾ ಇರೋದು? ಆ ಗುರುವಿನ ಸೇವೆಯನ್ನೆಲ್ಲ ಮಾಡಿ ಅದರಿಂದ ತಿಳಿದುಕೊಂಡ ಜ್ಞಾನದಿಂದ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಅದರಿಂದ ಮುಂದೆ ಜೀವನವನ್ನು ಮಾಡಬಹುದು. ನಿಜವಾದ ಆಧ್ಯಾತ್ಮಿಕದ ಪ್ರಯಾಣ ಈ ರೀತಿಯಾಗಿರ್ತದೆ ಅಂತ ಹೇಳುದು. ಈ ರೀತಿಯಾಗಿದ್ದರೆ ಮಾತ್ರ ತನ್ನನ್ನು ತಾನು ತಿಳಿಯಲಿಕ್ಕೆ ಆಗ್ತದೆ ಅಂತ ಹೇಳುದು. ಅದಕ್ಕೆ ಇಷ್ಟೆಲ್ಲ ವಿಚಾರವನ್ನು ಹೇಳಿದ್ದು. ಅರ್ಥ ಆಗ್ತಾ ಹೇಳಿದ್ದು? ಇದನ್ನು ಯಾರಾದ್ರೂ ಪಾಲಿಸ್ತಾರ? ಇದನ್ನು ಯಾರಾದ್ರೊಬ್ರು ಪಾಲಿಸ್ತಾರ? ಇದನ್ನು ಯಾರಾದ್ರೊಬ್ರು ಸರಿಯಾಗಿ ಪಾಲಿಸಿದ್ರೆ ಅವರಿಗೆ ಆಧ್ಯಾತ್ಮಿಕ ಅಂದ್ರೆ ಏನು ಅಂತೇಳಿ ಸರಿಯಾಗಿ ಅರ್ಥ ಆಗ್ತದೆ. ಇಲ್ಲದಿದ್ದರೆ ಆಧ್ಯಾತ್ಮಿಕ ಎಂಬುದು ಅರ್ಥ ಆಗದಂಥ ವಿಚಾರ, ಗೊಂದಲವಾದಂಥ ವಿಚಾರ. ಅನೇಕ ರೀತಿ ಮನುಷ್ಯರಿಗೆ, ಅನೇಕ ಜನರಿಗೆ ಆಧ್ಯಾತ್ಮಿಕ ಅಂದರೆ ಬಹಳ ಕನ್ಫ್ಯೂಷನ್. ಆಧ್ಯಾತ್ಮಿಕ ಅಂತ ಹೇಳಿದರೆ ಈಗೆಲ್ಲ ಏನಾಗಿದೆ, ವ್ಯಾಪಾರ ಆಗಿದೆ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ. ಅರ್ಥ ಆಯ್ತಲ್ವ? ಈಗಿನ ಸಮಯ ಸಂದರ್ಭ ಪರಿಸ್ಥಿತಿಗೆ ಆಧ್ಯಾತ್ಮಿಕವೆಂಬುದು ವ್ಯಾಪಾರ ಆಗಿದೆ. ಇವಾಗ ಮನುಷ್ಯನಿಗೆ ಎಲ್ಲಿ ಒಂದು ಕ್ಷಣ ನೆಮ್ಮದಿ ಸಿಗ್ತದೆ ಎಂಬ ಯೋಚನೆ ಅಷ್ಟೇ. ಅಲ್ಲಿ ಹೋದ್ರೆ ಏನೋ ನೆಮ್ಮದಿ ಸಿಗ್ತದೆ, ಇಲ್ಲಿ ಹೋದ್ರೆ ಏನೋ ನೆಮ್ಮದಿ ಸಿಗ್ತದೆ ಅಂತ ಓಡುತ್ತಾನೆ ಮನುಷ್ಯ. ಅರ್ಥ ಆಯ್ತಲ್ವ? ಓಡುದಲ್ಲ ಮನುಷ್ಯ, ಒಂದು ಕಡೆ ಕೂತುಕೊಂಡು ಅರ್ಥ ಮಾಡಿಕೊಳ್ಳುವುದು ಮನುಷ್ಯ. ಒಂದು ಕಡೆ ಸೈಲೆಂಟ್ ಆಗಿ ಕೂತುಕೊಂಡು ತನ್ನ ಬಗ್ಗೆ ತಾನು ಚಿಂತನೆ ಮಾಡಿಕೊಂಡು ಎಲ್ಲ ವಿಚಾರವನ್ನು ತಿಳಿದುಕೊಂಡು ಒಂದು ಉತ್ತರ ನಮ್ಮ ಒಳಗೆ ಸಿಗ್ತದೆ. ಆ ಉತ್ತರ ಯಾವ ರೀತಿ ಇರ್ತದೋ ಅದು ನಿಮ್ಮ ಮನಸ್ಸಾಕ್ಷಿಗೆ ಸರಿ ಅಂತ ಅನಿಸುವಾಗ ನೀವು ಅದೇ ದಾರಿಯಲ್ಲಿ ಪಯಣ ಮಾಡಲಿಕ್ಕೆ ಪ್ರಾರಂಭಿಸ್ತೀರಿ. ಅರ್ಥ ಆಗ್ತಾ ಇರೋದು? ಓಡಿದರೆ ಸಿಗುವುದಿಲ್ಲ. ಭಗವಂತನನ್ನು ಹುಡುಕಿಕೊಂಡು ಹೋದರೆ ಭಗವಂತ ಸಿಗುವುದಿಲ್ಲ. ಭಗವಂತ ಮುಂದೆ ಮುಂದೆ ಹೋಗ್ತಾನೆ. ಭಗವಂತ ನಮ್ಮನ್ನು ಹುಡುಕಿಕೊಂಡು ಬರಬೇಕು. ಭಗವಂತ ನಮ್ಮನ್ನು ಹುಡುಕಿಕೊಂಡು ಬರಬೇಕು. ನಮ್ಮನ್ನು ಹುಡುಕಿಕೊಂಡು ಭಗವಂತ ಬರುವ ಸಮಯದಲ್ಲಿ ನಮಗೆ ಆಗುವ ಆನಂದವೇ ಬೇರೆ, ನಮಗೆ ಆಗುವ ಸಂತೋಷವೇ ಬೇರೆ, ನಮಗೆ ಆಗುವ ಆ ಪರಮಾನಂದ ಸ್ಥಿತಿ, ಬ್ರಹ್ಮಾನಂದ ಸ್ಥಿತಿ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರವರು ಅವರವರ ಜೀವನದಲ್ಲಿ ಅವರವರೇ ಅನುಭವಿಸಬೇಕಾದಂಥ ವಿಚಾರ. ಒಬ್ಬೊಬ್ಬ ಜ್ಞಾನಿಯ ವಿಚಾರ ಒಂದೊಂದು ರೀತಿ. ಅರ್ಥ ಆಗ್ತಲ್ವ? ಆದರೆ ಜ್ಞಾನ ಎಲ್ಲ ಒಂದೇ, ಹೇಳುವ ರೀತಿ ಬೇರೆ. ಅರ್ಥ ಆಯ್ತಾ? ಹೇಳುವ ಶೈಲಿ ಬೇರೆ. ಅವರ ಎಂತ ಹೇಳೋದು, ಈ ನಿತ್ಯ ಅನುಷ್ಠಾನಗಳು, ಅರ್ಥ ಆಯ್ತಲ್ವ, ಅದು ಬೇರೆ 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 ರೀತಿಯಲ್ಲಿದೆ. ಆ ನಿತ್ಯ ಅನುಷ್ಠಾನಗಳಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳಿದೆ. ಆದರೆ ಎಲ್ಲರೂ ಜ್ಞಾನಿಗಳೇ. ರಾಮಕೃಷ್ಣ ಪರಮಹಂಸರು ಜ್ಞಾನಿಗಳೇ, ವಿವೇಕಾನಂದರು ಜ್ಞಾನಿಗಳೇ ಅಲ್ವಾ? ಶಿರಡಿ ಸಾಯಿಬಾಬಾ ಜ್ಞಾನಿಗಳೇ, ಭಗವಾನ್ ನಿತ್ಯಾನಂದರು ಜ್ಞಾನಿಗಳೇ, ರಮಣ ಮಹರ್ಷಿ ಜ್ಞಾನಿಗಳೇ, ಯೋಗಿರಾಮ್ ಸುರಜ್ ಕುಮಾರ್ ಜ್ಞಾನಿಗಳೇ. ಇವರೆಲ್ಲ ಆ ಭಗವಂತನ ಒಂದು ಅಂಶವಾಗಿ ಈ ಪ್ರಪಂಚಕ್ಕೆ ಬಂದಿದ್ದಾರೆ, ಪ್ರಪಂಚದ ಉದ್ಧಾರಕ್ಕಾಗಿ. ಆದರೆ ಇವರಿರುವ ಸ್ಥಿತಿಗಳೆಲ್ಲ ಬೇರೆ ಬೇರೆ ಇತ್ತು. ಆದರೆ ಇವರು ಹೇಳಿದ ಉಪದೇಶಗಳೆಲ್ಲ ಒಂದೇ ಆಗಿತ್ತು. ಆದರೆ ಹೇಳಿದ ರೀತಿ ಮಾತ್ರ ಬೇರೆ ಬೇರೆ ರೀತಿಯಲ್ಲೇ ಇತ್ತು. ಅರ್ಥ ಆಗ್ತಾ ಇರೋದು? ಈ ಜ್ಞಾನಿಗಳ ವಿಚಾರ ನಾನು ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದ್ರೆ, ಒಂದೊಂದು ಜ್ಞಾನಿಗಳು ಒಂದೊಂದು ರೀತಿ. ಅರ್ಥ ಆಯ್ತಲ್ವ? ಇದು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಯಾರಿಗೆ, ಈ ಭಕ್ತರುಗಳಿಗೆ, ಈ ಶಿಷ್ಯಂದರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. ಇವರು ಏನು ಹೇಳ್ತಾರೆ, ಅವರು ಏನು ಹೇಳ್ತಾರೆ ಎಂಬ ವಿಚಾರ. ಅರ್ಥ ಆಗ್ತಾ? ಒಂದು ಜ್ಞಾನಿಗಳು ಇದ್ದರೆ ಅವರಲ್ಲಿ ಹೋಗುವ ಭಕ್ತರು ಅನೇಕ ರೀತಿಯ ಭಕ್ತರು ಇರ್ತಾರೆ ಅಂತ ಹೇಳುದು. ಅರ್ಥ ಆಗ್ತಾ? ಒಂದು ಸಿದ್ಧಾರೂಢರನ್ನು ಒಬ್ರು ದರ್ಶನ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ಹಲವಾರು ಜ್ಞಾನಿಗಳನ್ನು ದರ್ಶನ ಮಾಡಿರ್ತಾರೆ ಅಂತೇಳಿ ಅರ್ಥ. ಅರ್ಥ ಆಗ್ತಾ ಹೇಳುದು? ಹಾಗೇನಾಗ್ತದೆ, ಒಂದೊಂದು ಗುರುಗಳು ಹೇಳಿದ ವಿಚಾರ ಒಂದೊಂದು ರೀತಿ ಉಂಟು. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದು ಸೂಕ್ಷ್ಮವಾಗಿ ಇಳಿದು ಅಧ್ಯಯನ ಮಾಡುವಷ್ಟು ಶಕ್ತಿ ಇಲ್ಲ ಅಲ್ಲಿ. ಅವರು ಏನು ಹೇಳಿದ್ದಾರೆ, ಇವರು ಏನು ಹೇಳಿದ್ದಾರೆ, ಅವರ ಮಾತಿಗೆ ಇವರ ಮಾತಿಗೆ ಏನು ಲಿಂಕ್ ಇದೆ, ಇದರಲ್ಲಿ ಏನು ಸತ್ಯತೆ ಇದೆ, ಎಲ್ಲೋ ಒಂದು ಕಡೆ ಲಿಂಕ್ ಆಗ್ತದಲ್ಲ ಇದು. ಅವರು ಹೇಳಿದ ರೀತಿ ಮಾತ್ರ ಬೇರೆ, ಇವರು ಹೇಳಿದ ರೀತಿ ಮಾತ್ರ ಬೇರೆ ಎಂಬ ಸೂಕ್ಷ್ಮವಾದ ಜ್ಞಾನ, ಆ ಸೂಕ್ಷ್ಮವಾದ ಆಲೋಚನೆ ಈ ಭಕ್ತರಿಗೆ ಇರುವುದಿಲ್ಲ. ಆಗ ಭಕ್ತರಿಗೆ ಏನು ನೆನೆಸ್ತಾರೆ ಗೊತ್ತುಂಟ?
ಅವರು ಹೇಳಿದ್ದು ಸರಿ ಅಲ್ವಾ, ಅಲ್ಲ ಇವರು ಹೇಳಿದ್ದು ಸರಿ, ಈ ಜ್ಞಾನಿಗಳು ಹೇಳಿದ್ದು ಸರಿ, ಆ ಜ್ಞಾನಿಗಳು ಹೇಳಿದ್ದು ಸರಿ, ಅಲ್ಲ ಅವರು ಹೇಳಿದ್ದು ಸರಿ. ಈ ರೀತಿಯಾಗಿ ಭಕ್ತರ ಒಳಗೆ ಅನೇಕ ರೀತಿಯ ಭಿನ್ನ ಅಭಿಪ್ರಾಯಗಳು ಬರ್ತದೆ. ಆ ಭಕ್ತನಿಗಷ್ಟು ಜ್ಞಾನ ಇರಬೇಕು, ಆ ಶಿಷ್ಯನಿಗಷ್ಟು ಜ್ಞಾನ ಇರಬೇಕು. ಆ ಜ್ಞಾನ ಇದ್ರೆ ಎಲ್ಲವೂ ಅರ್ಥ ಆಗ್ತದೆ. ಈಗ ಇಷ್ಟು ಹೇಳಿದ ವಿಚಾರಗಳೆಲ್ಲ ಸಂಸ್ಕೃತದಲ್ಲಿ ಹುಡುಕಿದ್ರೆ ಖಂಡಿತ ಸಿಕ್ಕೇ ಸಿಗ್ತದೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿರ್ಬೋದು ಈ ವಿಚಾರವನ್ನು. ಖಂಡಿತವಾಗಿ ಅಷ್ಟು ನಂಬಿಕೆ ನನಗೆ ನನ್ನ ಮೇಲೆ ಅರ್ಥ ಆಗ್ತದ. ಎಲ್ಲೋ ಒಂದು ಕಡೆ ಸಿಗ್ಬೋದು ಹೇಳಿದ ವಿಚಾರ. ದೊಡ್ಡ ದೊಡ್ಡ ಮಹಾಮಹಾಜ್ಞಾನಿಗಳು ಮಾತಾಡಿದ ಪುಸ್ತಕದಲ್ಲಿಯೋ ಎಲ್ಲ ಹುಡುಕಿದ್ರೆ, ಅಲ್ಲ ಅವರು ಹೇಳಿದ ಧರ್ಮ ಗ್ರಂಥದಲ್ಲಿ ಎಲ್ಲ ಹುಡುಕಿದ್ರೆ ಈ ಮಾತು ಖಂಡಿತ ಇರ್ಬೋದು ಅಂತ ಹೇಳುದು. ಇದು ಹೇಳುವ ಶೈಲಿ ಬೇರೆ, ಹೇಳುವ ರೀತಿ ಬೇರೆ. ಇದನ್ನು ಅವರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು. ಯಾಕೆ ಹೇಳ್ತಾರೆ? ತಿಳಿಲಿಕ್ಕೆ ಬೇಕಾಗಿ. ತಿಳಿಲಿಕ್ಕೆ ಯಾರಾದೊಬ್ರು ಇಷ್ಟಪಡುವರಿದ್ರೆ, ಆಧ್ಯಾತ್ಮಿಕ ಅಂದ್ರೆ ಏನು ಅಂತೇಳಿ ಇಷ್ಟಪಡುವರಿದ್ರೆ, ನಿಜವಾದ ಆಧ್ಯಾತ್ಮಿಕ ದಾರಿಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳುವ ಒಂದು ಇಚ್ಛೆಗಳಲ್ಲಿರ್ತಲ್ವಾ. ಈಗ ನಿನಗೆ ಬಂದಂಥ ಗೊಂದಲ, ನಿನಗೆ ಬಂದಂಥ ವಿಚಾರ, ನಿನಗೆ ಮಾತ್ರ ಅಲ್ಲ, ಅನೇಕ ಆಧ್ಯಾತ್ಮಿಕ ಪ್ರಯಾಣ ಮಾಡುವವರಿಗೆ ಈ ಗೊಂದಲ ಉಂಟೇ ಉಂಟು. ಕಾರಣ ಏನು ಗೊತ್ತಾ? ಅವರು ಒಂದು ಸ್ಥಿರವಾದ ಸ್ಥಿತಿಯಲ್ಲಿ ಇಲ್ಲದ ಕಾರಣ. ಒಬ್ಬರನ್ನೇ ಹಿಡ್ಕೊಳ್ಬೇಕು, ಒಂದನ್ನೇ ಹಿಡ್ಕೊಳ್ಬೇಕು, ಏನಾದ್ರೂ ಸರಿ ಒಂದನ್ನೇ ಹಿಡ್ಕೊಳ್ಬೇಕು ಅಲ್ವಾ? ಸತ್ಯ ಅಲ್ವಾ? ಈ ಆಧ್ಯಾತ್ಮಿಕದಲ್ಲಿ ಗೊಂದಲ ಬರಲಿಕ್ಕೆ ಕಾರಣ ಏನಂದ್ರೆ ಈಗೆಲ್ಲ ಹೇಳಿದ ವಿಚಾರ ಈ ಭಕ್ತಾದಿಗಳಿಗೆ ಅದನ್ನು ಅರ್ಥ ಮಾಡುವ ಶಕ್ತಿ ಇರುವುದಿಲ್ಲ. ಎಲ್ಲರೂ ಹೇಳಿದ್ದು ಒಂದೇ, ಎಲ್ಲ ಧರ್ಮದಲ್ಲಿ ಹೇಳಿದ್ದು ಒಂದನ್ನೇ. ಎಲ್ಲರೂ ಒಗ್ಗಟ್ಟಿಂದರಿ, ಎಲ್ಲರನ್ನೆಲ್ಲರೂ ಪ್ರೀತಿಸಿ, ಎಲ್ಲರನ್ನೆಲ್ಲರೂ ಗೌರವಿಸಿ, ಎಲ್ಲರಿಗೂ ಒಂದು ಮಾನವೀಯತೆ ಎಂಬುದು ಬಹಳ ಮುಖ್ಯ. ದಯೇ ಧರ್ಮದ ಮೂಲವಯ್ಯ, ನೀನು ಬಾಳು, ಇನ್ನೊಬ್ಬರನ್ನು ಬಾಳ ಬಿಡು, ಎಲ್ಲರನ್ನು ಪ್ರೀತಿಸು, ಪ್ರೀತಿಯಲ್ಲಿ ದೇವರನ್ನು ನೋಡು, ಜೀವನದ ಪರ್ಯಂತ ಎಷ್ಟು ಆಯುಷ್ಯ ಉಂಟು, ನಿನಗೆ ಯಾವಾಗ ಬುದ್ಧಿ ಬಂದಿದೆ ಅಲ್ಲಿಂದ ನಿನ್ನ ಆಯುಷ್ನವರೆಗೆ ಕೂಡಿದಷ್ಟು ಒಳ್ಳೆಯ ಕೆಲಸವನ್ನೇ ಮಾಡಿಕೊಂಡು ಹೋಗು, ಇನ್ನೊಬ್ಬರ ಮಾತನ್ನು ಕೇಳಬೇಡ, ನಿನ್ನ ಜೀವನವನ್ನು ನೀನು ರೂಪಿಸಿಕೋ. ಯಾರೂ ಬರುವುದಿಲ್ಲ, ಯಾರೂ ನಮ್ಮವರಲ್ಲ, ಎಲ್ಲವೂ ಕಾರಣಾಂತರವಾಗಿ ನಡೆಯುವುದು ಈ ಪ್ರಪಂಚದಲ್ಲಿ. ಕರ್ಮಕ್ಕೂ ಮತ್ತು ಋಣಕ್ಕೂ ಸಂಬಂಧಪಟ್ಟು ಮನುಷ್ಯನ ಜೀವನ, ಆ ಜೀವನದಲ್ಲಿ ಪಾಪ ಪುಣ್ಯಗಳ ಪಯಣ. ಆ ಜೀವನ ಅಂದ್ರೆ ಏನು? ಈ ಜೀವ ನನ್ನದು ಅಲ್ಲ, ಈ ಜೀವ ನನ್ನದು ಅಲ್ಲ ಎಂಬ ಸತ್ಯವನ್ನು ತಿಳಿಯುವುದು ಜೀವನ. ಈ ದೇಹ ನನ್ನದಲ್ಲ, ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಎಂಬುದು ಜೀವನ. ಜೀವನ ಅಂದ್ರೆ ಏನು? ಪ್ರತಿ ಕ್ಷಣವೂ ಪಾಠವೇ. ಜೀವನ ಅಂದ್ರೆ ಪ್ರತಿ ಕ್ಷಣವೂ ಪಾಠವೇ. ಪ್ರತಿ ದಿನ ಬಿಡು, ಪ್ರತಿ ಕ್ಷಣವೂ ಪಾಠವೇ. ಪ್ರತಿ ಕ್ಷಣ ಹೊಸ 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 ಪಾಠವನ್ನು ನಮಗೆ ಕಲಿಸಿಕೊಡ್ತಾ ಉಂಟು ಜೀವನ. ಆಗಿರುವಾಗ ಆಧ್ಯಾತ್ಮಿಕ ಎಲ್ಲಿದೆ? ಜೀವನದಲ್ಲೇ ಇದೆ ಅಲ್ವಾ? ಸತ್ಯ ಅಲ್ವಾ? ಇದನ್ನು ಸರಿಯಾಗಿ ಒಬ್ಬ ಅರ್ಥ ಮಾಡಿಕೊಂಡ್ರೆ ಆಧ್ಯಾತ್ಮಿಕ ಎಂಬುದು ಎಲ್ಲಿದೆ ಅಂತೇಳಿ ಅರ್ಥ ಆಗ್ತದೆ. ಈ ಪಾಠ ಯಾರು ಮಾಡುದು ನಮಗೆ? ಯಾವ ಗುರು ಮಾಡ್ತಾರೆ ಪಾಠ? ಜೀವನದ ಪಾಠ ಯಾವ ಗುರು ಮಾಡ್ತಾರೆ? ಇಷ್ಟು ಕೋಟಿ ಮನುಷ್ಯರಿದ್ದಾರೆ ಅಲ್ವಾ ಈ ಪ್ರಪಂಚದಲ್ಲಿ. ಅದೆಷ್ಟು ಕೋಟಿ ಗೊತ್ತಿಲ್ಲ, ಎಷ್ಟು ಹೇಳ್ತಾರೆ? 750, 760, 800 ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಅಂದಾಜು. ಇಷ್ಟು ಕೋಟಿ ಮನುಷ್ಯ ಜೀವರಾಶಿ ಅಲ್ವಾ? ಮನುಷ್ಯರು, ಮಾನವರು, ಪ್ರತಿಯೊಬ್ಬನ ಆಲೋಚನೆ ಬೇರೆ ಬೇರೆ, ಪ್ರತಿಯೊಬ್ಬನ ವಿಚಾರಗಳು ಬೇರೆ ಬೇರೆ, ಪ್ರತಿಯೊಬ್ಬನ ವಿಚಾರವು ಬೇರೆ 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 ಬೇರೆಯೇ. ಪ್ರತಿಯೊಬ್ಬನ ಫಿಂಗರ್ ಪ್ರಿಂಟ್ ಅದು ಬೇರೆಯೇ ವಿಷಯಗಳು. ಇನ್ನು ಕೆಲವೆಲ್ಲ ಮಿರಾಕಲ್ ಹೇಳಲಿಕ್ಕಾಗುವುದಿಲ್ಲ, ಏನು ಇರ್ಲಿಕ್ಕೂ ಇರ್ಬೋದು, ಒಂದೇ ರೀತಿಯ ಮನೋಭಾವನೆಯಲ್ಲಿ ಇರುವುದು,
ಸೇಮ್ ಟು ಸೇಮ್. ಅರ್ಥ ಆಯ್ತು? ಅದೆಲ್ಲ ಮಿರಾಕಲ್ ಅಂತ ಹೇಳ್ಬೋದು. ಜನರಲ್ ಆಗಿ ಹೇಳುದಾದ್ರೆ ಎಲ್ಲ ಬೇರೆ 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 ವಿಚಾರ ಅಲ್ವಾ? ಸತ್ಯ ಇರಬೇಕು. ಆಗ ಪ್ರತಿಯೊಬ್ಬರದು ಬೇರೆ 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 ಅಂತ ಆಗಿರುವಾಗ ಅವರ ಬಗ್ಗೆ ಅವರು ಚಿಂತೆ ಮಾಡೋದು ಬಹಳ ಉತ್ತಮ ಅಲ್ವಾ? ಗಂಡ ಹೆಂಡತಿ ಇದ್ರು ಕೂಡ, ಇಬ್ಬರು ಲವ್ವರ್ ಇದ್ರು ಕೂಡ, ಅರ್ಥ ಆಯ್ತಾ? ತಂದೆ ಮತ್ತು ಮಗ ಇದ್ರು ಕೂಡ, ಅರ್ಥ ಆಯ್ತಾ? ಒಂದೇ ರಕ್ತದಿಂದ ಬಂದದ್ದು, ಅರ್ಥ ಆಯ್ತಲ್ಲ? ಒಂದೇ ಶಕ್ತಿಯಿಂದ ಬಂದ ಮಗ, ಅರ್ಥ ಆಯ್ತಾ? ತಂದೆಯ ಶಕ್ತಿಯಿಂದ ಮಗ ಸೃಷ್ಟಿಯಾಗ್ತಾನೆ ಅಲ್ವಾ? ವಿಷಯಗಳು. ಆದರೆ ಅಲ್ಲಿ ಮನೋಭಾವನೆಗಳು ಎಷ್ಟು ವ್ಯತ್ಯಾಸ ಇರ್ತದೆ, ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಕೆಲವು ಮನೆಯಲ್ಲಿ ತಂದೆಗೆ ಡೆಡ್ ಆಪೋಸಿಟ್ ಆಗಿರ್ತಾರೆ, ಇನ್ನು ಕೆಲವು ಮನೆಯಲ್ಲಿ ಬಹಳ ಅನ್ಯೋನ್ಯತೆವಾಗಿರ್ತಾರೆ ಅಲ್ವಾ? ಎಷ್ಟು ಕ್ಲೋಸ್ ಆಗಿದ್ರು, ಎಷ್ಟು ಡೆಡ್ ಆಪೋಸಿಟ್ ಆಗಿದ್ರು ಕೂಡ ಭಾವನೆಗಳು ಬೇರೆ ಬೇರೆ ಅಲ್ವಾ? ಒಂದು ಗಂಡ ಹೆಂಡತಿ ಇಬ್ಬರು ಇದ್ರು ಕೂಡ, ಒಂದು ಲವರ್ ಇದ್ರು ಕೂಡ ಅವರ ಭಾವನೆಗಳು ಬೇರೆ ಬೇರೆ ಅಲ್ವಾ? ಗಂಡ ಏನು ನೆನೆಸ್ತಾ ಇದ್ದಾನೆ ಅಂತೇಳಿ ಹೆಂಡತಿಗೆ ಗೊತ್ತಾಗೋದಿಲ್ಲ, ಹೆಂಡತಿ ಏನು ನೆನೆಸ್ತಾ ಇದ್ದಾಳೆ ಅಂತೇಳಿ ಗಂಡನಿಗೆ ಗೊತ್ತಾಗೋದಿಲ್ಲ. ಇದೆಲ್ಲ ಬೇರೆ ಬೇರೆ ಅಲ್ವಾ? ಹಾಗಿರುವಾಗ ಇಲ್ಲೇ ಎಲ್ಲ ಬೇರೆ 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 ಇರುವಾಗ ನಮಗೆ ಏನು ಬೇಕು ಅದನ್ನು ನಾವು ತಿಳಿದುಕೊಳ್ಳೋದು ಉತ್ತಮ ಅಲ್ವಾ? ನಮಗೆ ಏನು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ಒಂದು ಯೋಗ್ಯ ಗುರು, ಆ ಗುರುವಿನ ಉಪದೇಶ, ಆ ಗುರು ಜೀವನದಲ್ಲಿ ಒಬ್ಬರೇ ಆಗಿರಬೇಕು. ಅರ್ಥ ಹೇಳೋದು? ಒಂದನ್ನು ಹಿಡ್ಕೊಳ್ಬೇಕು ಅಂತ ಹೇಳೋದು, ಯಾವ್ದಾದ್ರು ಒಂದನ್ನು ಹಿಡ್ಕೊಳ್ಬೇಕು. ಆದರೆ ಎಲ್ಲಾ ಗುರುಗಳನ್ನು ಪೂಜಿಸಬೇಕು, ಎಲ್ಲಾ ಗುರುಗಳ ಹತ್ರ ಹೋಗಬೇಕು, ಎಲ್ಲಾ ಗುರುಗಳ ಜ್ಞಾನವನ್ನು ತಿಳಿದುಕೊಳ್ಳಬೇಕು, ಎಲ್ಲ ಗುರುಗಳ ಸೇವೆಯನ್ನು ಮಾಡಬೇಕು. ಆದರೆ ನಿನ್ನ ಅಂತರಾತ್ಮದ ಗುರು ಎಂಬುದು ಒಬ್ಬರಾಗಿರಬೇಕು. ನಿನ್ನ ಅಂತರಾತ್ಮದ ಗುರು ಎಂಬುವರು ಒಬ್ಬರಾದರೆ ಆ ಶಿಷ್ಯನ ಸ್ಥಿತಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನೀರಿನಲ್ಲಿರುವ ಮೀನಿನಾಗಿರ್ತದೆ. ನೀರಿನಲ್ಲಿರುವ ಮೀನಿನಾಗಿರ್ತದೆ. ಮೀನಿಗೆ ಸ್ಥಾನ ಉಂಟಾ? ಮನುಷ್ಯ ಎಷ್ಟು ಸ್ನಾನ ಮಾಡ್ತಾನೆ, ಎಷ್ಟು ಶುದ್ಧ 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 ಅಂತೆ ಅಲ್ವಾ? ಆ ಪವಿತ್ರವಾದ ಗಂಗೆಯಲ್ಲೇ ಇರುವುದು ಯಾವುದು? ಮೀನು ಅಲ್ವಾ? ಇದು ಯಾಕೆ ಹೇಳಲಿಕ್ಕೆ ಬಂದೆ? ಒಂದು ಅಂತರಾತ್ಮದಲ್ಲಿ ಗುರುವಿಗೆ ನೀನು ಸ್ಥಳವನ್ನು ಕೊಟ್ಟರೆ, ನಿನ್ನ ಅಂತರಾತ್ಮದಲ್ಲಿ ಗುರುವಿಗೆ ಒಂದು ಸ್ಥಳವನ್ನು ಕೊಟ್ಟರೆ, ನಿನ್ನ ಅಂತರಾತ್ಮದಲ್ಲಿ ಗುರುವಿಗೆ ಒಂದು ಸಿಂಹಾಸನವನ್ನು ನೀನಿಟ್ಟರೆ, ನಿನ್ನ ಅಂತರಾತ್ಮದಲ್ಲಿ ಗುರುವನ್ನು ದಿನನಿತ್ಯ ಬಂಧಿಸಿಟ್ರೆ ನೀನು ಯಾವ ರೀತಿ ಇರ್ತಿ ಅಂತ ಹೇಳಿದರೆ ನೀರಿನಲ್ಲಿರುವ ಮೀನಿನಾಗಿರ್ತಿ. ಇದು ಗುರು ಶಿಷ್ಯರಿಗೆ ಒಳ್ಳೆಯ ಒಂದು ಉದಾಹರಣೆ. ಅದು ಜೀವಾತ್ಮ ಮತ್ತು ಪರಮಾತ್ಮ ಸೇರಿತು ಅಂತ ಅರ್ಥ. ಅರ್ಥ ಆಯ್ತಲ್ವ? ಇಲ್ಲಿ ಪರಮಾತ್ಮ ಅಂತ ಹೇಳಿದ್ರೆ ನೀರು, ಜೀವಾತ್ಮ ಅಂತ ಹೇಳಿದ್ರೆ ಮೀನು. ಅರ್ಥ ಅಂತ ಹೇಳುದು? ಅದನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಎಲ್ಲಿ? ನೀರಿನಲ್ಲಿ. ಮೀನು ಹೊರಗೆ ಬಂದರೆ ಸಾಯ್ತದೆ. ಆದರೆ ನೀರಿಗೆ ಯಾವ ಮೀನು ಬೇಡ, ಆದರೆ ನೀರು ಎಲ್ಲರಿಗೂ ಬೇಕು ಅಲ್ವಾ? ಅದೇ ಪರಮಾತ್ಮ. ಪರಮಾತ್ಮನಿಗೆ ಯಾರು ಬೇಡ, ಆದರೆ ಪರಮಾತ್ಮ ಎಲ್ಲರಿಗೂ ಬೇಕು. ಆ ಪರಮಾತ್ಮನನ್ನು ಹುಡುಕಿಕೊಂಡು ಹೋಗುವಾಗ ಈ ಸ್ಥಿತಿ ನಮಗೆ ಸಿಗಬೇಕು ಅಂತ ಹೇಳುದು. ಯಾವ ಸ್ಥಿತಿ? ನೀರು ಮತ್ತು ಮೀನಿನ ಸ್ಥಿತಿ ಅಲ್ವಾ? ಈ ಸ್ಥಿತಿ ಯಾವಾಗ ನಮಗೆ ಸಿಗ್ತದೋ ಆವಾಗ ನಮಗೆ ಆಧ್ಯಾತ್ಮಿಕ ಅಂದ್ರೆ ಏನು ಅಂತೇಳಿ ಪರಿಪೂರ್ಣವಾಗಿ ಅರ್ಥ ಆಗುವುದು. ಅಲ್ಲಿವರೆಗೆ ಆಧ್ಯಾತ್ಮಿಕ ಅಂದ್ರೆ ಎಂತ ನಮಗೆ ಅರ್ಥ ಆಗುವುದಿಲ್ಲ. ಸುಮ್ಮನೆ ಹೋಗಬೇಕು, ಆಧ್ಯಾತ್ಮಿಕದ ಪುಸ್ತಕ ಓದಬೇಕು, ಸುಮ್ಮನೆ ಆ ಕಡೆ ಈ ಕಡೆ ಆಧ್ಯಾತ್ಮಿಕದ ಬಗ್ಗೆ ಮಾತಾಡಬೇಕು. ಆದರೆ ಪ್ರಾಕ್ಟಿಕಲ್ ಆಗಿ ಆಧ್ಯಾತ್ಮಿಕ ಅಂದ್ರೆ ಏನು ಅಂತೇಳಿ ನಮಗೆ ಅರ್ಥ ಆಗುದಿಲ್ಲ. ಪ್ರಾಕ್ಟಿಕಲ್ ಆಗಿ ಆಧ್ಯಾತ್ಮಿಕ ಏನು ಅಂತೇಳಿ ಅರ್ಥ ಆಗಬೇಕು ಅಂತ ಆದರೆ ಮೊದಲಿಗೆ ಹೇಳಿದ ಹಾಗೆ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಈ ದಾರಿಯಲ್ಲಿ ಬಂದರೆ ಆಧ್ಯಾತ್ಮಿಕ ಪರಿಪೂರ್ಣತೆ ಆಗ್ತದೆ.
ಆಸೆಯನ್ನು ನಾವು ಒಂದು ರೀತಿಯಲ್ಲಿ ಮುಗಿಸಬೇಕು. ಆಸೆಯನ್ನು ನಾವು ಗೆಲ್ತೇವೆ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲದ ವಿಚಾರ. ಆಸೆಯನ್ನು ಗೆಲ್ತೇವೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲದಂಥ ವಿಚಾರ. ಆಸೆಯನ್ನು ಅನುಭವಿಸಿ ಮುಗಿಸಬೇಕು ಯಾವುದೋ ಒಂದು ರೀತಿಯಲ್ಲಿ, ಯಾವ ಆಸೆ ಇದ್ರೂ ಸರಿ. ಅರ್ಥ ಆಯ್ತಲ್ಲ? ಒಂದು ಆಧ್ಯಾತ್ಮಿಕ ಸಾಧನೆ ಮಾಡ್ತಾರೆ ಒಬ್ರು, ಒಂದು ಹೆಣ್ಣಿನ ಒಂದು ಆಸೆ ಬರ್ತದೆ, ಕೂಡಲೇ ಒಂದು ಮದುವೆ ಆಗಬೇಕು. ಭಗವಂತ ಅಲ್ಲಿ ಆ ಆಸೆ ಕೊಡುವುದು ಯಾಕೆ ಬೇಕಾಗಿ ಗೊತ್ತಾ? ಆಸೆಯನ್ನು ಭರಿಸುವುದು, ಇದು ನಿನ್ನ ಕರ್ಮ, ಇದನ್ನ ಅನುಭವಿಸಿ ಮುಂದೆ ಹೋಗು ಅಂತೇಳಿ. ಇಲ್ಲ ನಾನು ಇದನ್ನು ಯಾವುದೊಂದು ರೀತಿಯಲ್ಲಿ ದಾಟಿ ಹೋಗ್ತೇನೆ ಅಂತ ಹೇಳಿದರೆ ಭಗವಂತ ಇನ್ನಷ್ಟು ಸೃಷ್ಟಿ ಮಾಡ್ತಾನೆ ಅಲ್ಲಿ, ಹೊಸ 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 ವಿಚಾರ. ಇದೆಲ್ಲ ಯಾರೊಬ್ಬ ಅರ್ಥ ಮಾಡಿಕೊಳ್ತಾನೆ ಅವ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗಲಿಕ್ಕೆ ಒಂದು ಯೋಗ್ಯವಾದ ವ್ಯಕ್ತಿ ಅಂತ ಹೇಳ್ಬೋದು. ಇದನ್ನೆಲ್ಲ ಸರಿಯಾಗಿ ಒಬ್ಬ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗ್ತದೆ. ಅಷ್ಟು ಸುಲಭದಲ್ಲಿ ಆಧ್ಯಾತ್ಮಿಕದ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತದ? ಆಧ್ಯಾತ್ಮಿಕ ಏನು ತಿಳಿಲಿಕ್ಕೆ ಆಗ್ತದ? ಆಗುವುದಿಲ್ಲ. ತನ್ನ ಅಂತರಂಗದ ಪಯಣ, ತನ್ನನ್ನು ತಾನು ಮರೆಯುವುದು, ದೇಹ ಭಾವನೆಯನ್ನು ಮರೆಯುವುದು, ಕೇವಲ ಒಂದೇ ಚಿಂತನೆಯಲ್ಲಿರುವುದು, ಜೀವಾತ್ಮ ಪರಮಾತ್ಮ, ಬೇರೇನಲ್ಲ. ಅಂತ ಚಿಂತನೆಯಲ್ಲಿ ಯಾರೊಬ್ಬ ಇರ್ತಾನೋ ಅವನಿಗೆ ನಿಜವಾಗಿ ಆಧ್ಯಾತ್ಮಿಕ ಎಂಬುದು ಒಳ್ಳೆಯದೇ. ಈಗಿನ ಫ್ಯಾಷನ್ ಆಧ್ಯಾತ್ಮಿಕ ಬೇಕಾದಷ್ಟು ಉಂಟು. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಅದಕ್ಕೆ ನಾವೇನು ಹೇಳಲಿಕ್ಕೆ ಆಗುವುದಿಲ್ಲ. ಅಂತೂ ಇಂತೂ ಯಾವುದೋ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಎಂಬುದು ಪ್ರಪಂಚದಲ್ಲಿ ಬೆಳೀತಾ ಉಂಟು. ಅದಕ್ಕೆ ಸಂತೋಷ ಪಡಲೇಬೇಕು. ಯಾವುದೋ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಎಂಬುದು ಹಂತವಾಗಿ ಬೆಳೀತಾ ಉಂಟಲ್ವಾ ಅಂತೇಳಿ. ಆ ಭಗವಂತ ಅಂತ ಹೇಳುವ ವಿಚಾರಕ್ಕೆ ಇಷ್ಟೆಲ್ಲ ಜನರು ಹಿಂದೆ ಬೆಂಬಲ ಕೊಡ್ತಾರೆ. ಭಗವಂತ ಅಂತೇಳಿ ಶರಣಾಗತಿ ಆಗ್ತಾರೆ ಅಲ್ವಾ? ಅದನ್ನು ನೋಡಿ ಅವರು ಸಂತೋಷ ಪಡಬೇಕು. ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿ ಭಗವಂತ ಪರಿವರ್ತನೆ ಮಾಡ್ತಾ ಇದ್ದಾನೆ ಎಂಬ ಚಿಂತನೆ ಬರಬೇಕು ನಮ್ಮಲ್ಲಿ. ಆದ ಕಾರಣ ಆಧ್ಯಾತ್ಮಿಕ ಎಲ್ಲ ಕಡೆ ಬೆಳೆಯಿರಿ. ಆದರೆ ಆಧ್ಯಾತ್ಮಿಕ ಎಲ್ಲ ಕಡೆ ಬೆಳೆದ್ರೆ ಆಧ್ಯಾತ್ಮಿಕ ಪ್ರತಿಯೊಬ್ಬನಿಗೂ ಅದು ಬೇರೆ ಆಗಿರ್ತದೆ. ಅರ್ಥ ಆಗ್ತಿರೋದು? ಪ್ರತಿಯೊಬ್ಬನ ಅನುಭವಕ್ಕೂ ಒಂದೇ ವಿಚಾರ ಬೇರೆ ರೀತಿಯಲ್ಲಿ ಉತ್ತರವನ್ನು ಕೊಡ್ತದೆ ಅಂತೇಳಿ. ನಿನಗಾದ ಅನುಭವ ಅವನಿಗಾಗಬೇಕಾಗಿಲ್ಲ, ಅವನಿಗಾದ ಅನುಭವ ಅವನಿಗಾಗಬೇಕಾಗಿಲ್ಲ. ಅರ್ಥ ಆಯ್ತಲ್ವ? ಒಂದು 3 ವ್ಯಕ್ತಿಗಳಿದ್ದಾರೆ ಅಂತ ಇಟ್ಟುಕೊಳ್ಳ, 3 ಶಿಷ್ಯಂದರಿದ್ದಾರೆ ಅಂತೇಳಿ. 3 ಶಿಷ್ಯಂದರಲ್ಲಿ ಒಂದು ಗುರುವಿನ ಬಗ್ಗೆ ಅವರ ಒಂದು ಅನುಭವ, ಆ ಗುರುವಿನ ಬಗ್ಗೆ ಒಂದು ಅನುಭವ 3 ಶಿಷ್ಯರಲ್ಲಿ ಬೇರೆ ರೀತಿಯಲ್ಲಿ ಇರ್ತದೆ ಅಂತ ಹೇಳುದು. ಆದ ಕಾರಣ ಆಧ್ಯಾತ್ಮಿಕದ ಪಯಣ ಅಂತ ಹೇಳಿದ್ರೆ ಅದು ಏಕಾಂತ ಪಯಣ, ಏಕಾಂಗಿ ಪಯಣ. ಅದನ್ನು ಹಂಚಿಕೊಳ್ಳಲಿಕ್ಕಿಲ್ಲ, ಅದನ್ನು ಅನುಭವಿಸುವುದು. ಈಗ ನಾವು ಹಂಚಿಕೊಳ್ಳುವಾಗ ಗೊಂದಲಗಳು ಪ್ರಾರಂಭವಾಗ್ತದೆ. ಅರ್ಥ ಆಗ್ತದೆ? ಹಂಚಿಕೊಳ್ಳುವ ಕಾರಣ ಗೊಂದಲಗಳು ಪ್ರಾರಂಭವಾಗುವುದು. ಅದು ಸರಿಯಾ ಇದು ಸರಿಯಾ ಅಂತೇಳಿ. ನಿನಗೆ ಯಾವುದು ಸರಿ ಆಯ್ತು ಅದನ್ನು ನೀನು ಗಟ್ಟಿ ಹಿಡ್ಕೋ. ಅದರಲ್ಲಿ ಸಂತೋಷ ಸಿಗ್ತದೆ. ಆ ಸಂತೋಷವನ್ನು ಬಿಡಬೇಡ, ಆ ಸಂತೋಷವನ್ನು ಇನ್ನೂ ಸಹ ಗಟ್ಟಿ ಹಿಡ್ಕೋ. ಅರ್ಥ ಆಯ್ತಲ್ಲ? ಹಾಗೆ ಮುಂದೆ ಹೋಗ್ತು, ಹೋಗು, ಹಾಗೆ ಮುಂದೆ ಹೋಗು. ಆ ಅನುಭವವೇ ಬೇರೆ ಇರ್ತದೆ. ಅಷ್ಟು ಸುಲಭ ಅಲ್ಲ. ಆದ್ರೆ ಇವತ್ತು ಆಧ್ಯಾತ್ಮಿಕದಿಂದ ಮೋಸ ಹೋದವರು ಅದೆಷ್ಟೋ ಜನ. ಆದ ಕಾರಣ ಇವತ್ತು ಸೊಸೈಟಿಯಲ್ಲಿ, ಅರ್ಥ ಆಯ್ತಾ, ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಯಾರಿಗೊಂದು ಗೌರವ ಇಲ್ಲ. ಒಂದು ವಿಚಾರ. ಒಂದು ಸ್ವಾಮೀಜಿಗಳು ಅಂತ ಹೇಳಿದ್ರೆ ಒಂದು ನಂಬಿಕೆ ಇಲ್ಲ. 2ನೇ ವಿಚಾರ, ಒಬ್ರು ಆಶ್ರಮಕ್ಕೆ ಹೋಗ್ತಾರೆ, ಒಬ್ರು ಸ್ವಾಮೀಜಿ ಹತ್ರ ಹೋಗ್ತಾರೆ ಅಂತ ಹೇಳಿದ್ರೆ ಇವತ್ತು ಮನೆಯಲ್ಲಿ ನೆಗಳುವವರು ಇರುವುದು. ಅರ್ಥ ಆಯ್ತಲ್ಲ? ಅದನ್ನು 10 ಜನಕ್ಕೆ ಕೂಡಲೇ ಫಾರ್ವರ್ಡ್ ಮಾಡಿ ಆಯ್ತು. ನೋಡು, ಒಂದು ಸ್ವಾಮೀಜಿ ಹತ್ರ ಹೋಗ್ತಾ ಇದ್ದಾಳೆ, ಒಂದು ಆಶ್ರಮಕ್ಕೆ ಹೋಗ್ತಾ ಇದ್ದಾಳಂತೆ ಅಲ್ವಾ? ನೋಡಪ್ಪ, ಅವ ಆಶ್ರಮಕ್ಕೆ ಹೋಗ್ತಾ ಇದ್ದಾನಂತೆ, ಅಲ್ಲಿ ಹೋಗ್ತಾ ಇದ್ದಾನಂತೆ. ಇನ್ನೇನಾಗ್ತದೆ ಇವನ ಕತೆ? ಪ್ರಪಂಚದಲ್ಲಿ ಗೊತ್ತಿಲ್ವ ಇವರಿಗೆಲ್ಲ? ಟಿವಿಯಲ್ಲಿ ಏನು ಬರ್ತದೆ, ಅದರಲ್ಲಿ ಏನು ಬರ್ತದೆ, ಇದರಲ್ಲಿ ಏನು ಬರ್ತದೆ, ಪೇಪರಲ್ಲಿ ಏನು ಬರ್ತದೆ ಎಂಬ ವಿಚಾರ ಇವರಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಇವರು ಹೋಗ್ತಾರಲ್ಲ ಅಂತ ಹೇಳಿ ಇವತ್ತು ಆಧ್ಯಾತ್ಮಿಕ ಎಂಬ ವಿಚಾರಕ್ಕೆ ಅನೇಕ ರೀತಿಯ ಹೊಡೆತ ಬಿದ್ದಿದೆ ಅಂತ ಹೇಳುದು ಒಂದು ವಿಚಾರ.
ನಿಜವಾದ ಆಧ್ಯಾತ್ಮಿಕದ ಸ್ಥಿತಿಯೇ ಬೇರೆ ಉಂಟು ಅಂತ ಹೇಳುದು. ಆ ನಿಜವಾದ ಆಧ್ಯಾತ್ಮಿಕದ ಸ್ಥಿತಿಯನ್ನು ಅನುಭವಿಸಬೇಕು ಅಂತ ಆದರೆ ನಿನ್ನ ಆಸೆ ಒಂದು ಹಂತವಾಗಿ ಪರಿಪೂರ್ಣಗೊಳ್ಳಬೇಕು. ಅರ್ಥ ಆಯ್ತಲ್ಲ? ದೇಹದಲ್ಲಿ ವೀರ್ಯದ ಉತ್ಪಾದನೆ ಯಾವಾಗ ನಿನ್ನ ದೇಹದಲ್ಲಿ ವೀರ್ಯದ ಉತ್ಪಾದನೆ ಎಂಬುದು ಒಂದು ಹಂತದಲ್ಲಿ ನಿಲ್ತದೋ ಅದಾದ ಮೇಲೆ ಆಧ್ಯಾತ್ಮಿಕ ಪಯಣ ಒಳ್ಳೆಯದು ಅಂತ ಇನ್ನೂ ಸ್ವಲ್ಪ ಸುಲಭವಾಗಿ ಬಿಡಿಸಿ ಹೇಳ್ತೇನೆ. ಇಂಥವರಿಗೆ ಆಧ್ಯಾತ್ಮಿಕದ ಅನುಭವಗಳಾಗುವುದು. ಯಾವಾಗ ತನ್ನ ದೇಹದಲ್ಲಿ ವೀರ್ಯ ಉತ್ಪಾದನೆ ಆಗಲಿಕ್ಕೆ ಅಧಿಕವಾಗಿ ಆಗ್ತದೋ ಅಲ್ಲಿವರೆಗೆ ಈ ಆಧ್ಯಾತ್ಮಿಕದ ಗುಟ್ಟನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಆಧ್ಯಾತ್ಮಿಕ ಅಂದ್ರೆ ಏನು ಅಂತೇಳಿ ತಿಳಿಲಿಕ್ಕೆ ಆಗುವುದಿಲ್ಲ. ಅರ್ಥ ಆಗ್ತದ? ಯಾವಾಗ ತನ್ನ ದೇಹದಲ್ಲಿ ಆಧ್ಯಾತ್ಮಿಕಕ್ಕೆ ನಾವು ಪ್ರಯಾಣ ಮಾಡಬೇಕು ಅಂದ್ರೆ 60 ವಯಸ್ಸಿನ ಮೇಲೆ. ಯಾಕೆ? ವೀರ್ಯದ ಉತ್ಪಾದನೆ ಒಂದು ಹಂತಕ್ಕೆ ನಿಲ್ತದೆ. ಅದಾದ ಮೇಲೆ ಮುಂದೆ ಮುಂದೆ ಹೋಗುವಾಗ ಮನಸ್ಸನ್ನೊಂದು ಕಡೆ ಕೇಂದ್ರೀಕರಿಸುವಾಗ ಹಂತ ಹಂತವಾಗಿ ವೀರ್ಯದ ಉತ್ಪಾದನೆ ಕಡಿಮೆಯಾಗಿ ದೇಹದಲ್ಲಿ ಯಾವುದೇ ರೀತಿಯ ಆಸೆ ಎಂಬುದು ಇರುವುದಿಲ್ಲ. ಒಂದು ದೇಹದಲ್ಲಿ ಎಷ್ಟರ ಮಟ್ಟಿಗೆ ವೀರ್ಯವಿರಬೇಕು ಅಷ್ಟರ ಮಟ್ಟಿಗೆ ನಿಲ್ಬೇಕದು. ಒಂದು ದೇಹದಲ್ಲಿ ಇಷ್ಟರ ಮಟ್ಟಿಗೆ ವೀರ್ಯ ಇರಬೇಕು ಅಂತ ಇದೆ, ಅದು ಭಗವಂತ ಕರುಣಿಸಿದ ವರಪ್ರಸಾದ. ಅದು ಇದ್ದೇ ಇರ್ತದೆ ಎಲ್ಲರ ದೇಹದಲ್ಲಿ. ಅದು ಜಾಸ್ತಿ ಆಗಬಾರ್ದು, ಅದರಲ್ಲಿ ಉತ್ಪಾದನೆ ಆಗಬಾರ್ದು. ಅರ್ಥ ಆಗ್ತಾ ಹೇಳುದು? ವೀರ್ಯ ಅಭಿವೃದ್ಧಿ ಆಗಬಾರ್ದು. ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟೇ ವೀರ್ಯದಲ್ಲಿ ನಿಲ್ಲಿಸಬೇಕು. ಆ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕದಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ತಿಳಿದುಕೊಳ್ಳಬಹುದು, ಅನೇಕ ರೀತಿಯ ಸಾಧನೆಯನ್ನು ಮಾಡಬಹುದು, ಅನೇಕ ರೀತಿಯ ಸಿದ್ಧಿಯನ್ನು ಮಾಡಬಹುದು, ಅನೇಕ ರೀತಿಯ ವಿಚಾರಗಳನ್ನು ಎಲ್ಲ ವಿಚಾರ ತಿಳಿದುಕೊಳ್ಳಬಹುದು. ಅದು ನಿಮ್ಮ ಅಂತರಂಗದ ಜ್ಞಾನಕ್ಕೆ ಬಿಟ್ಟ ವಿಚಾರ. ಈ ಆಧ್ಯಾತ್ಮಿಕದಲ್ಲಿ ಯಾಕೆ ಗೊಂದಲ ಬರ್ತದೆ ಅಂತ ಕೇಳಿದೆಲ್ಲ, ಇದು ಒಂದು ಕಾರಣ ಅಂತ ಹೇಳುದು. ಈ ವೀರ್ಯತ್ತು ಆ ಸತ್ಯವನ್ನು ತಿಳಿಲಿಕ್ಕೆ ಆಗುದಿಲ್ಲ, ನಿರ್ಧಾರ ತಗೊಳ್ಲಿಕ್ಕೆ ಆಗುದಿಲ್ಲ. ಆ ನಿರ್ಧಾರ ತಗೊಳ್ಬೇಕು ಅಂತಂದ್ರೆ ಎಲ್ಲ ಆಸೆಗಳನ್ನು ಮುಗಿಸಬೇಕು. ಸಾಕಪ್ಪ ಜೀವನ ಅಂತ ಅನಿಸ್ಬೇಕು. ಇನ್ನು ನನಗೆ ಯಾರು ಇಲ್ಲ ಅಂತ ಅನಿಸ್ಬೇಕು. ನನ್ನ ಕರ್ತವ್ಯವನ್ನು ನಾನು ಸರಿಯಾಗಿ ಮಾಡಿ ಮುಗಿಸಿದ್ದೇನೆ, ಯಾರಿಗೂ ನಾನು ತೊಂದರೆ ಮಾಡಲಿಲ್ಲ, ನನ್ನ ಹೆಂಡತಿಗೂ ತೊಂದರೆ ಮಾಡಲಿಲ್ಲ, ನನ್ನ ಮಕ್ಕಳಿಗೂ ತೊಂದರೆ ಮಾಡಲಿಲ್ಲ, ಎಲ್ಲರಿಗೂ ಏನು ಬೇಕು ಎಲ್ಲ ಮಾಡಿದ್ದೇನೆ, ಇನ್ನು ನನಗೆ ಏನೂ ಬೇಡ ಎಂಬ ಚಿಂತನೆ ಬಂದು ಅಲ್ಲಿಂದ ಮುಂದೆ ಸಾಗಬೇಕು. ಹಾಗೆಲ್ಲ ಹೋಗುವಾಗ ಈ ಆಧ್ಯಾತ್ಮಿಕದ ವಿಚಾರ ಅರ್ಥ ಆಗ್ತದೆ. ದಾಂಪತ್ಯ ಜೀವನದಲ್ಲಿ ಇದ್ದುಕೊಂಡು, ಸಂಸಾರದಲ್ಲಿದ್ದುಕೊಂಡು ಆಧ್ಯಾತ್ಮಿಕದ ಚಿಂತನೆ, ಆಧ್ಯಾತ್ಮಿಕದ ಬಗ್ಗೆ ಒಂದು ಸರಿಯಾದ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಬಹಳ ಕಷ್ಟ ಇದೆ. ಆದರೆ ಸಂಸಾರದಲ್ಲೇ ಆಧ್ಯಾತ್ಮಿಕ ಅಡಗಿದೆ. ಸಂಸಾರದೊಳಗೆ ಅನೇಕ ರೀತಿಯ ಆಧ್ಯಾತ್ಮಿಕ ಉಂಟು. ಗುರು ಸಂಸಾರದಲ್ಲಿದ್ದಾರೆ. ನಮಗೆ ಜನ್ಮವನ್ನು ಕೊಟ್ಟ ತಂದೆ ತಾಯಿ ಅಲ್ವಾ, ಇವರು ಗುರು, ಆದಿಗುರು. ಇವರು ಅವರನ್ನು ಪೂಜಿಸಿದ್ರೆ ಸಾಕಲ್ಲ, ಅದು ಆಧ್ಯಾತ್ಮಿಕ ಅಲ್ವಾ? ಒಂದು ಸಂಸಾರದಲ್ಲಿ ಆಗದ ವಿಚಾರ ಇಲ್ಲ, ಎಲ್ಲಾ ವಿಚಾರಗಳು ಆಗ್ತದೆ. ಅದೆಲ್ಲವೂ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ವಿಚಾರವೇ. ಸರಿಯಾಗಿ ನೀವು ಆಲೋಚನೆ ಮಾಡಿದರೆ, ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ, ಸಂಸಾರವೆಂಬುದು ಮಹಾ ದೊಡ್ಡ ಜ್ಞಾನ ಸಾಗರ. ಸಂಸಾರದಲ್ಲಿ ಬಂದಂಥ ಜ್ಞಾನಿಗಳು ಪ್ರಪಂಚಕ್ಕೆ ಅನೇಕ ರೀತಿಯ ಉಪದೇಶವನ್ನು ಮಾಡಿದ್ದಾರೆ. ಅವರು ಮಾಡಿದ ಉಪದೇಶಗಳೆಲ್ಲ ಇವತ್ತು ಕಾಲಜ್ಞಾನವಾಗಿ, ಅನೇಕ ರೀತಿಯ ಧರ್ಮ ಗ್ರಂಥಗಳಾಗಿ, ಅನೇಕ ಭಕ್ತರುಗಳ ಬಾಯಿಯಲ್ಲಿ, ಆ ನಾಲಿಗೆಯಲ್ಲಿ ಅವರು ಹೇಳಿದ ವಚನಗಳು, ಅವರು ಹೇಳಿದ ನುಡಿಗಳು, ಅವರು ಹೇಳಿದ ಜ್ಞಾನಗಳು ಯಾವುದ್ಯಾವುದೋ ರೀತಿಯಲ್ಲಿ ಹೊರಬರ್ತಾ ಉಂಟು. ಸಂಸಾರದಲ್ಲಿ ಬಂದ ಜ್ಞಾನಿಗಳು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು. ಆಧ್ಯಾತ್ಮಿಕ ಅಂತ ಹೇಳಿದರೆ ನಾವು ಹುಚ್ಚರಾಗಿ ಓಡುವುದಲ್ಲ. ಆಧ್ಯಾತ್ಮಿಕ ಎಂಬುದು ತನ್ನನ್ನು ತಾನು ತಿಳಿಯುವುದು, ತನ್ನನ್ನು ತಾನು ಮರೆಯುವುದು. ಅರ್ಥ ಆಗ್ತಾ ಹೇಳುದು? ಅದು ಒಳಗೆ ಹೋಗ್ತಾ 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 ಆ ಸಿಹಿ ಸಿಗ್ತಾ ಅದೇ ಸಿಹಿಯಲ್ಲಿ ಇರುವಂತ ಅನಿಸ್ತದೆ. ಆ ಸಿಹಿಯನ್ನು ಊಟ ಮಾಡಿಸಬೇಕು ಅಂತ ಹೇಳಿದ್ರೆ ಮೊದಲು ಕಹಿಯನ್ನು ಊಟ ಮಾಡಿಸುವ ಗುರು ಸಿಗಬೇಕು. ಕಹಿಯನ್ನು ಊಟ ಮಾಡಿಸುವ ಗುರು ಯಾವಾಗ ನಿಮ್ಮ ಜೀವನದಲ್ಲಿ ಸಿಗ್ತಾರೋ ಆವಾಗ ನಿಮಗೆ ಆಧ್ಯಾತ್ಮಿಕದ ಒಂದು ಪಯಣ, ಆಧ್ಯಾತ್ಮಿಕದ ಒಂದು ಜೀವನ, ಆಧ್ಯಾತ್ಮಿಕತೆ ಅಂದರೆ ಏನು ಎಂಬ ವಿಚಾರ ನಿಮಗೆ ಪರಿಪೂರ್ಣವಾಗಿ ಅರ್ಥವಾಗುವುದು ಆಗ.
ಅರ್ಥ ಆಯ್ತಾ ಹೇಳಿದ್ದು? ಹಾ. ಇದೆಲ್ಲ ನಿಮ್ಮ ನಿಮ್ಮ ಅನುಭವದಲ್ಲಿ ನೀವು ತಿಳಿದುಕೊಳ್ಳಬೇಕು. ಇದು ಮಾತಾಡ್ಲಿಕ್ಕೆ ಹೋದ್ರೆ ಮಾತಾಡ್ತಾನೇ ಇರಬೇಕು, ಹೇಳ್ತಾನೇ ಇರಬೇಕು. ಇದೆಲ್ಲ ಒಂದೊಂದು ರೀತಿ ನೀತಿಗಳು ಅಂತ ಹೇಳಿದ್ರು. ಅರ್ಥ ಆಯ್ತಾ? ಬೇರೆ ಏನು ಬೇಕು? ಇದರ ಬಗ್ಗೆ ಏನು ಸಂದೇಹ ಉಂಟು? ಉತ್ತರ ಸಿಕ್ಕಿತಾ? ಏನು ಉತ್ತರ ಸಿಕ್ಕಿತು? ಆಧ್ಯಾತ್ಮ ಅಂದ್ರೆ ನಮ್ಮಲ್ಲೇ ಇದೆ, ಸಂಸಾರದಲ್ಲೇ ಇದೆ. ನಾವು ದಿನ ನಾವು ನಡ್ಕೊಳ್ಳೋದ್ರಲ್ಲೇ ಆಧ್ಯಾತ್ಮ ಇದೆ. ನಾವು ಅದನ್ನ ಅನುಭವಿಸ್ತಾ ಹೋಗ್ಬೇಕು ಅಂತ. ಖಂಡಿತವಾಗಿಯೂ ತನ್ನನ್ನು ತಾನು ತಿಳಿದುಕೊಂಡು ತಾನು ತಿಳಿದ ಆ ಜ್ಞಾನವನ್ನು ಇತರರಿಗೆ ಹಂಚುವುದೇ ಆಧ್ಯಾತ್ಮಿಕ, ಬೇರೆ ಏನಲ್ಲ. ಶುಭವಾಗಲಿ, ಪ್ರಪಂಚಕ್ಕೆ ಒಳಿತಾಗಲಿ, ಎಲ್ಲರಿಗೂ ಜಯವಾಗಲಿ. ತಿರುಚಿಟ್ಟಂಬಲಂ. ತಿರುಚಿಟ್ಟಂಬಲಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.